ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಹೈಗ್ರೀವ ತ್ರಿವಿಲೇಜ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಇವತ್ತಿನ ಟಾಪಿಕ್ ಏನಿದೆ ಅಂತ ಅಂದರೆ ಲವ್ ನೋಟ್ಸ್ ನೋಡುವ. ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಬಗ್ಗೆ ಏನು ಫೀಲಿಂಗ್ ಇಟ್ಕೊಂಡಿದ್ದಾರೆ, ಅವರ ಮನಸ್ಸಿನ ಮಾತು ಏನಿದೆ ಅಂತ ನೋಡುವ. ನಾನು ಅದನ್ನು ಇಟ್ಟಿದ್ದೀನಿ. ಯಾರಿಗೆ ಯಾವುದೊಂದು ಬೇಕೋ ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಒಂದು ಬ್ಲ್ಯಾಕು ಮತ್ತು ಒಂದು ವೈಟ್ ಇದೆ. ಬ್ಲ್ಯಾಕ್ ಕಲರ್ ಮೊದಲನೇದು, ವೈಟ್ ಕಲರ್ ಎರಡನೇದು ಬ್ರಾಸ್ಲೆಟ್ ಇದೆ. ಮೊದಲನೇದು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವ್ರಿಗೆ ನಿಮ್ಮ ಪ್ರೀತಿ ಪಾತ್ರರ ಲವ್ ನೋಟ್ಸ್ ಏನಿದೆ ನೋಡುವ. ಜಸ್ಟ್ ಮಿನಿಟ್. ಓಕೆ, ಇದು ಮೊದಲನೇದು. ಇದು ಎರಡನೇದಾಗಿರುತ್ತೆ. ಓಕೆ, ಇದೆಲ್ಲ ಸೈಡ್ಗೆ ಇಟ್ಕೊಳ್ಳುವ. ಹಾಗೆ ಅವರು ಏನು ಫೀಲಿಂಗ್ ಇಟ್ಕೊಂಡಿದ್ದಾರೆ ನಿಮ್ಮ ಬಗ್ಗೆ, ನಿಮ್ಮ ಪ್ರೀತಿ ಪಾತ್ರರು ಅಂತ ನೋಡುವ. ಏಂಜಲ್ಸ್ ನನ್ನ ವ್ಯೂವರ್ಸ್ಗೆ. ಓಕೆ, ಇದು ಮೊದಲನೇದು, ಇದು ಎರಡನೇದು. ಮತ್ತು ನಿಮಗೆ ನಿಮ್ಮ ಪ್ರೀತಿಗೆ ಯಾವ ದೇವರಿಂದ ಆಶೀರ್ವಾದ ಅಥವಾ ಮೆಸೇಜ್ ಸಿಗ್ತಾ ಇದೆ ಅಂತ ನೋಡುವ. ಎಲ್ಲ ಒಟ್ಟಿಗೆ ಒಂದ್ಸಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದು ಮೆಸೇಜಸ್ ನೋಡ್ಬಿಡುವ. ಯಾರು ಮೊದಲನೇದು ಆಯ್ಕೆ ಮಾಡ್ಕೊಂಡಿದ್ದೀರಾ ಬ್ಲ್ಯಾಕ್ ಕಲರ್ ಬ್ರಾಸ್ಲೈಟ್ನ, ಅವ್ರಿಗೆ ನಿಮ್ಮ ಪ್ರೀತಿ ಪಾತ್ರ ಲವ್ ನೋಟ್ಸ್. ನಿಷ್ಕಲ್ಮಶ ಪ್ರೀತಿ ಪ್ರೇಮ. ಅವರು ನಿಮ್ಮಲ್ಲಿ ನಿಷ್ಕಲ್ಮಶವಾದಂಥ ಪ್ರೀತಿ ಪ್ರೇಮನ ನೋಡ್ತಿದ್ದಾರಂತೆ. ನಿನ್ನ ಅವಶ್ಯಕತೆ ಮುಗಿದಿದೆ. ಕೆಲವರಿಗೆ ನಿಮ್ಮ ಅವಶ್ಯಕತೆ ಮುಗಿದಿದೆ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ನೋವು ಮತ್ತು ಕಣ್ಣೀರು. ಕೆಲವರಿಗೆ ಪ್ರೀತಿನಲ್ಲಿ ಬರೀ ನೋವು ಕಣ್ಣೀರೇ ತುಂಬಿದೆ ಅಂತ ಹೇಳ್ತಾ ಇದ್ದಾರೆ. ಪ್ರೀತಿಯಲ್ಲಿ ಬೇಸರ. ಕೆಲವರಿಗೆ ಪ್ರೀತಿನಲ್ಲಿ ಬೇಸರ ಆಗಿದೆಯಂತೆ, ಬೇಜಾರಾಗಿದೆಯಂತೆ. ಈ ಪ್ರೀತಿನಲ್ಲಿ ನನಗೆ ಬೇಜಾರಾಗಿದೆ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ನಿನಗಾಗಿ ಮಿಡಿಯುವ ಹೃದಯ ನನ್ನದು. ನಿಮಗಾಗಿಯೇ ಅವರ ಹೃದಯ ಬಡ್ಕೊಳ್ಳುತ್ತಂತೆ. ನಿನ್ನದೇ ಯೋಚನೆ, ನಿಮ್ಮದೇ ಯೋಚನೆ ಅಂತೆ. ನಿಮ್ಮ ಪಾರ್ಟ್ನರ್ಗೆ ನಿಮ್ಮದೇ ಯೋಚನೆ ಆಗಿದೆಯಂತೆ. ಮಗುವಿನ ಮನಸ್ಸು ಮುಗ್ಧತೆ. ನಿಮ್ಮ ಮಗುವಿನ ಮುಗ್ಧತೆ ಇರೋವಂಥ ಮನಸ್ಸು ಅವ್ರಿಗೆ ತುಂಬ ಇಷ್ಟ. ಆತುರ, ಅನುಮಾನ, ಅವಮಾನ. ಕೆಲವರಿಗೆ ಪ್ರೀತಿನಲ್ಲಿ ಅವಮಾನ ಆಗಿದೆಯಂತೆ, ಅನುಮಾನ ಪಡ್ತಿದ್ದಾರಂತೆ, ಮತ್ತು ಆತುರ ಕೂಡ ಇದೆ ಅಂತ ಹೇಳ್ತಿದ್ದಾರೆ. ನಿದ್ದೆ ಇಲ್ಲದ ರಾತ್ರಿಗಳು. ನೀವಿಲ್ದಲ್ಲೇ ಅವ್ರಿಗೆ ನಿದ್ದೆ ಇಲ್ಲದ ರಾತ್ರಿಗಳು ತುಂಬಾ ಕಾಡಿದೆಯಂತೆ. ಇರುವೆ ಜೊತೆಗೆ ಕೊನೆವರೆಗೂ ನನ್ನ ಜೊತೆ ಇರ್ತೀಯ ಅಂತ ನಿಮ್ಮ ಪ್ರೀತಿ ಪಾತ್ರರು ಇಲ್ಲಿ ಕೇಳ್ತಾ ಇದ್ದಾರೆ. ನಿಮ್ಮ ಪರ್ಸನ್ ಮೈ ಡಿಯರ್ ಸೋಲ್. ನೀವು ಅವರ ಸೋಲ್ ಅಂತೆ. ನಿನ್ನಂತೆ ಯಾರೂ ಇಲ್ಲ, ನಿಮ್ಮಂತೆ ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸಾರಿ, ನಿಮಗೆ ಎಷ್ಟು ಕ್ಲಿಯರಾಗಿ ಕಾಣುತ್ತೆ ಅಂತ. ಅದು ಫೋಲ್ಡ್ ಮಾಡಿರೋದೆಲ್ಲ ಅದೇ ರೀತಿ ಇದಾಗ್ತಿದೆ. ಅದಕ್ಕೋಸ್ಕರ ನಾನು ನೀಟಾಗಿ ಓದಿ ಹೇಳ್ತಾ ಇದ್ದೀನಿ ನಿಮಗೆ. ಹಣದ ಕೊರತೆ ಮತ್ತು ತೊಂದರೆ. ಕೆಲವರಿಗೆ ಪ್ರೀತಿ ಕಡೆ ಗಮನ ಕೊಡೋಕ್ಕೆ ಹಣದ ಕೊರತೆ ಆಗಿದೆ, ತೊಂದರೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಯು ಆರ್ ಮೈ ಲೈಫ್. ನೀವು ಅವರ ಜೀವನ ಅಂತೆ. ನನ್ನನ್ನು ಮದುವೆಯಾಗುವೆಯಾ. ಕೆಲವ್ರನ್ನ ಇಲ್ಲಿ ನನ್ನ ಮದುವೆ ಆಗ್ತೀಯ ಅಂತ ಕೂಡ ಇಲ್ಲಿ ಕೇಳ್ತಾ ಇದ್ದಾರೆ. ಹೊಡೆದ ಹೃದಯ. ಕೆಲವರಿಗೆ ಪ್ರೀತಿನಲ್ಲಿ ತುಂಬಾ ನೋವಾಗಿ ಮನಸ್ಸು ಹೊಡೆದಿದೆ. ರೊಮ್ಯಾನ್ಸ್. ಕೆಲವರು ನಿಮ್ಮ ಪ್ರೀತಿ ಪಾತ್ರರು ನಿಮ್ಮಿಂದ ರೊಮ್ಯಾನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನನ್ನ ಜೀವ ನೀನು, ನೀವು ಅವರ ಜೀವ ಅಂತ ಹೇಳ್ತಾ ಇದ್ದಾರೆ.
ಎರಡು ದೇಹ ಒಂದೇ ಉಸಿರು. ನೀವಿಬ್ಬರು ಎರಡು ದೇಹ ಒಂದೇ ಉಸಿರು. ನಾನು ನೀನು ಇಬ್ಬರು ಎರಡು ದೇಹ ಒಂದೇ ಉಸಿರು ಅಂತ ನಿಮ್ಮ ಪಾರ್ಟ್ನರ್ ಇಲ್ಲಿ ಹೇಳ್ತಾ ಇದ್ದಾರೆ. ಅವರ ಫೀಲಿಂಗ್ಸ್ ಏನಿದೆ ನಿಮ್ಮ ಮೇಲೆ, ಫೀಲಿಂಗ್ಸ್ ಅಂದರೆ ಯಾವ ರೀತಿ ಅವರು ನಿಮ್ಮನ್ನು ಇದು ಮಾಡ್ತಾರೆ ಅಂತ ಹೇಳ್ತೇನೆ. ಕಣ್ಣೀರಿನ ಹನಿಯಲ್ಲೂ ಮುಖದ ಮೇಲಿನ ನಗುವಿನಲ್ಲೂ ಸಹ ನನಗೆ ನೀನೇ ಕಾಣುವೆ, ಹಾಗೆ ಅದಕ್ಕೆ ನೀನೇ ಕಾರಣವಾಗಿರುವೆ ಪ್ರೀತಿಯ ಹೃದಯ. ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ನೋಡಿ. ಕಣ್ಣೀರಲ್ಲಿ ಆಗಲಿ, ಮುಖದ ಮೇಲಿರೋ ನಗುನಲ್ಲೇ ಆಗಲಿ, ಎಲ್ಲದರಲ್ಲೂ ನೀವೇ ಕಾಣಿಸ್ತೀರ ಅಂತ ಹೇಳ್ತಾ ಇದ್ದಾರೆ. ನನಗಾಗಿ ಎಲ್ಲರನ್ನೂ ತೊರೆದು ಬಂದೆ ನೀನು, ನಿನಗಾಗಿ ಯಾರನ್ನೂ ತೊರೆಯಲಾಗದೆ ಕಡೆಗೆ ನಿನ್ನನ್ನೇ ತೊರೆಯಲು ಮುಂದಾದೆ ನಾನು ಸ್ವಾರ್ಥಿ. ಕೆಲವರಿಗೆ ನೀವು ಎಲ್ಲರನ್ನು ಬಿಟ್ಟು ಬಂದರೆ, ಆದರೆ ಅವರು ಎಲ್ಲರಿಗೋಸ್ಕರ ನಿಮ್ಮನ್ನು ಬಿಟ್ಟು ಹೋದೆ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಹುಟ್ಟು ಸಾವು, ನೋವು ನಲಿವು, ಪ್ರೀತಿ ಪ್ರೇಮ, ಕಷ್ಟ ಸುಖ, ಸಿಹಿ ಕಹಿ, ಹಗಲು ഇരുಳು ಇವೆಲ್ಲವನ್ನು ನಿನ್ನೊಂದಿಗೆ ಮಾತ್ರ ಕಳೆಯಬೇಕೆಂಬುದೊಂದೇ ನನ್ನ ಆಸೆ ನನ್ನ ಪ್ರೀತಿಯ ಹೃದಯ. ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ನೋಡಿ. ಪ್ರತಿಯೊಂದರಲ್ಲೂ ನೀವೇ ಅವ್ರ ಜೊತೆ ಇರಬೇಕಂತೆ. ನೀನು ಇಲ್ಲದ ರಾತ್ರಿಗಳು ನನಗೆ ಒಂಟಿತನ ವಿರಹ ತುಂಬಾ ಕಾಡುತ್ತದೆ, ನನ್ನನ್ನು ಮತ್ತೆಂದು ಒಂಟಿ ಮಾಡದಿರೋ ಮೈ ಲವ್. ನೀವಿಲ್ಲದೆ ಇರೋ ರಾತ್ರಿಗಳು ಅವ್ರಿಗೆ ತುಂಬಾ ಬೇಜಾರಾಗುತ್ತಂತೆ, ಕಾಡುತ್ತಂತೆ, ನೆನಪಾಗುತ್ತಂತೆ. ಮತ್ತೆ ನನ್ನನ್ನು ಯಾವತ್ತೂ ಒಂಟಿ ಮಾಡಿಬಿಡಿ ಅಂತ ಕೇಳ್ತಾ ಇದ್ದಾರೆ. ಪ್ರೀತಿಸಿದವರಿಗೆ ಪ್ರೀತಿಸಿದವರು ಎಂದಿಗೂ ಮಗುವಾಗಬೇಕು ಹೊರತು ಭಾರವೆನಿಸಬಾರದು ಮತ್ತು ಜವಾಬ್ದಾರಿಯಾಗಬಾರದು. ಅವರ ಆಸ್ತಿ ಅವರ ಸ್ವತ್ತಾಗಬೇಕು. ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ನೋಡಿ. ಪ್ರೀತಿಸಿದವ್ರಿಗೆ ಮಗು ಮಾತ್ರ ಆಗಬೇಕೇ ಹೊರತು ಭಾರ ಅಥವಾ ಭಾರನೇ ಆಗಲಿ, ಜವಾಬ್ದಾರಿನೇ ಆಗಲಿ ಆಗಬಾರ್ದು. ಅವರ ಆಸ್ತಿ ಮತ್ತು ಅವರು ಸ್ವತ್ತಾಗಿ ಇರಬೇಕು ಪ್ರೀತಿ ಪಾತ್ರರು ಅಂತ ಇಲ್ಲಿ ಅವರು ನಿಮ್ಮ ಮೇಲೆ ಒಂದು ಭಾವನೆಯನ್ನು ಇಟ್ಕೊಂಡಿದ್ದಾರೆ. ನಿನ್ನ ಫೋನ್ ಮೆಸೇಜ್ಗಾಗಿ ಕಾಯುತ್ತಿದೆ ಜೀವ, ಯಾವಾಗ ಬರುವೆ ನನ್ನ ಬಾಳಿಗೆ, ಬಂಗಾರವಾಗಿ ಕೊಡುವೆ ನನ್ನನ್ನು ನಿನಗೆ ಉಡುಗೊರೆಯಾಗಿ. ನೋಡಿ, ನಿಮ್ಮ ಫೋನ್ಗೋಸ್ಕರ, ನಿಮ್ಮ ಮೆಸೇಜ್ಗೋಸ್ಕರ ನಿಮ್ಮ ಪರ್ಸನ್ ಕಾಯ್ತಾ ಇದ್ದಾರೆ. ಅವರು ನನ್ನ ಜೀವನಕ್ಕೆ ಬಂಗಾರವಾಗಿ ಬರುವೆಗೆಯಾ ಅಂತ ಕೇಳ್ತಾ ಇದ್ದಾರೆ ನಿಮ್ಮನ್ನು. ಆಸೆ, ಕನಸು, ಮನಸ್ಸು, ಹೃದಯ, ಆತ್ಮ, ಅಂತರಾತ್ಮ ಎಲ್ಲದರಲ್ಲಿಯೂ ನೀನೇ ಇರುವೆ. ಆದ್ದರಿಂದ ನನ್ನ ಮನಸ್ಸು ನಿನ್ನನ್ನು ಹೊರತು ಯಾರನ್ನು ಬಯಸುವುದಿಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ನೋಡಿ. ಪ್ರತಿಯೊಂದರಲ್ಲೂ ನೀವೇ ಇದ್ದೀರಂತೆ. ನಿಮ್ಮನ್ನು ಬಿಟ್ಟು ಅವರ ಹೃದಯ ಬೇರೆ ಯಾರನ್ನು ಬಯಸೋದಿಲ್ವಂತೆ. ಬನ್ನಿ, ನಿಮ್ಮ ಪ್ರೀತಿಗೆ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದ ಇದೆ. ಯಾರೆಲ್ಲ ಲವರ್ಸ್ ಇದ್ದೀರಾ, ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಒಂದು ಹರಕೆನ ಮಾಡಿ ಬನ್ನಿ, ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ. ಆರಂಭದ ಹಿಂದೆಯೇ ಕೊನೆ ಇದೆ, ಹಾಗೆ ಕೊನೆಯ ಹಿಂದೆಯೇ ಆರಂಭವೂ ಇದೆ. ಆದುದರಿಂದ ಯೋಚಿಸದಿರೋ ಮಗುವೆ, ಎಲ್ಲದಕ್ಕೂ ಶಕ್ತಿ ಇದೆ. ಆ ಶಕ್ತಿ ನೀನಾಗು. ನಿನ್ನೊಳಗಿನ ಶಕ್ತಿಯನ್ನು ಮೊದಲು ನೀನು ನಂಬು. ನೀನು ಮೊದಲಿಗೆ ನನ್ನನ್ನು ನಂಬು, ನಂತರ ಬೇರೆಯವರನ್ನು ನಂಬು. ನಂಬಿಕೆ ತಪ್ಪಲ್ಲ, ಅತಿಯಾಗಿ ನಂಬುವುದು ತಪ್ಪು. ನನ್ನಲ್ಲಿ ನಂಬಿಕೆ ಇದ್ದರೆ ಅಷ್ಟೇ, ನನ್ನನ್ನು ನಂಬು. ಎಷ್ಟು ಚೆನ್ನಾಗಿ ಇದೆ ಅಂತ ಅಂದರೆ, ಕೆಲವರಿಗೆ ಪ್ರೀತಿನಲ್ಲಿ ಪ್ರಾಬ್ಲಮ್ ಆಗಿರೋವಂಥದ್ದು ಇದೆ. ಆದ್ದರಿಂದ ಈ ಪ್ರೀತಿ ಇಲ್ಲೇ ಮುಗ್ದೋಗುತ್ತೇನೋ ಅಂತ ಕೂಡ ಯೋಚನೆ ಮಾಡ್ತಿರೋ ಅಂಥದ್ದು ಇಲ್ಲಿ ಇದೆ. ಅದಕ್ಕೋಸ್ಕರ ಚಾಮುಂಡೇಶ್ವರಿ ಅಮ್ಮನವರು ಹೇಳ್ತಾ ಇದ್ದಾರೆ. ಅಮ್ಮ ಏನು ಹೇಳ್ತಿದ್ದಾರೆ ಅಂದರೆ, ಆರಂಭದ ಹಿಂದೆ ಕೊನೆ ಇದೆ, ಕೊನೆಯ ಹಿಂದೆ ಆರಂಭವೂ ಇದೆ. ಅದರಿಂದ ಯಾವುದೇ ರೀತಿ ಅನುಮಾನ ಅನ್ನೋದು ನಿನಗೆ ಬೇಡ, ನಂಬಿಕೆ ಇಡು, ನನ್ನ ಮೇಲೆ ನೀನು ನಂಬಿಕೆ ಇಡು, ನಿನಗೆ ಒಳ್ಳೆಯದಾಗುತ್ತೆ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಯಾರೆಲ್ಲ ಮೊದಲನೇದು ಆಯ್ಕೆ ಮಾಡ್ಕೊಂಡಿದ್ರಿ ಅವ್ರಿಗೆ ನಿಮ್ಮ ಪ್ರೀತಿ ಪಾತ್ರರ ಪ್ರೀತಿಯ ಸಂದೇಶ ಅಥವಾ ಲವ್ ನೋಟ್ಸ್, ಅವರ ಮನಸ್ಸಿನ ಭಾವನೆ, ಅವರ ಫೀಲಿಂಗ್ಸ್ ಇದಾಗಿದೆ ಅಂತ ಹೇಳ್ತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ತೆ. ಬನ್ನಿ, ಯಾರು ಎರಡನೇದನ್ನು ವೈಟ್ ಕಲರ್ನ ಆಯ್ಕೆ ಮಾಡ್ಕೊಂಡಿದ್ರಿ ಅವ್ರಿಗೆ ನಿಮ್ಮ ಪ್ರೀತಿಯಲ್ಲಿ ಏನು ಮೆಸೇಜಸ್ ಇದೆ ನಿಮ್ಮ ಪರ್ಸನ್ ಕಡೆಯಿಂದ ಅಂತ ನೋಡುವ. ಐ ಲವ್ ಯು. ನೋಡಿ, ಫಸ್ಟ್ ಒನ್ನೇ ಅವರು ನಿಮಗೆ ಐ ಲವ್ ಯು ಅಂತ ಹೇಳ್ತಾ ಇದ್ದಾರೆ. ಉಡುಗೊರೆ ಬೇಕಾಗಿದೆ. ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಕಡೆಯಿಂದ ಉಡುಗೊರೆ ಬೇಕಾಗಿದೆಯಂತೆ, ಗಿಫ್ಟ್ ಬೇಕಂತೆ. ಗಿಫ್ಟನ್ನು ಕೊಟ್ಬಿಡಿ, ತುಂಬ ಖುಷಿ ಪಡ್ತಾರೆ. ಮನೆಯವರಿಂದ ತೊಂದರೆ, ಕೆಲವರಿಗೆ ನಿಮ್ಮ ಪ್ರೀತಿಗೆ ಮನೆಯವರ ತೊಂದರೆ ಇದೆ ಅಂತ ಹೇಳ್ತಾ ಇದ್ದಾರೆ. ಕಾಲ್ ಮೀ ಪ್ಲೀಸ್ ಡಿಯರ್. ನೀವು ಅವ್ರಿಗೆ ಕಾಲ್ ಮಾಡಬೇಕಂತೆ, ಪ್ಲೀಸ್ ಕಾಲ್ ಮಾಡಿ ಅಂತ ಕೂಡ ಕೇಳ್ಕೊತಾ ಇದ್ದಾರೆ. ಕೊನೆಗೆ ಇರೋದ ಪ್ರೀತಿ, ನಿಮ್ಮ ಪ್ರೀತಿಗೆ ಕೊನೆಯೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಪರ್ಸನ್. ನನ್ನ ಪ್ರೀತಿಗೆ, ನನಗೆ ನಿನ್ನ ಮೇಲಿರೋ ಪ್ರೀತಿಗೆ ಕೊನೆ ಅನ್ನೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕಾಳಜಿ, ಕರುಣೆ, ತಾಳ್ಮೆ, ಸ್ನೇಹ. ನಿಮ್ಮ ಪ್ರೀತಿನಲ್ಲಿ ಅವರು ಇಷ್ಟೆಲ್ಲವನ್ನು ನೋಡ್ತಿದ್ದಾರಂತೆ. ಕಾಳಜಿ, ಕರುಣೆ, ತಾಳ್ಮೆ, ಸ್ನೇಹ ಎಲ್ಲವನ್ನು ನಿಮ್ಮ ಪ್ರೀತಿನಲ್ಲಿ ನೋಡ್ತಾ ಇದ್ದಾರೆ. ನೀನಿಲ್ಲದೆ ನಾನಿಲ್ಲ, ನೀವಿಲ್ಲದೆ ನಿಮ್ಮ ಪರ್ಸನ್ ಇಲ್ವಂತೆ.
ವಿರಹ ವೇದನೆಯಲ್ಲಿರುವೆ. ನೀವಿಲ್ದಲೇ ನಿಮ್ಮ ಪರ್ಸನ್ನು ವಿರಹ ವೇದನೆಯಲ್ಲಿ ಇದ್ದಾರಂತೆ. ಪ್ಲೀಸ್ ಅವರನ್ನು ವೇದನೆಯಿಂದ ಹೊರಗೆ ಕರ್ಕೊಬನ್ನಿ. ನೀನು ನನಗೆ ಬೇಕು, ನೀವು ಅವ್ರಿಗೆ ಬೇಕಂತೆ. ಐ ಮಿಸ್ ಯು ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮನ್ನು ಅವರು ತುಂಬಾ ಮಿಸ್ ಮಾಡ್ಕೋತಿದ್ದಾರೆ. ಆಕರ್ಷಣೆಯ ಪ್ರೀತಿ, ಕೆಲವ್ರಿಗೆ ಇಲ್ಲಿ ಆಕರ್ಷಣೆಯ ಪ್ರೀತಿಯಾಗಿದೆ. ನೀವು ನೋಡೋಕ್ಕೆ ತುಂಬ ಚೆನ್ನಾಗಿರಬೇಕು, ಅದರಿಂದ ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿಯಾಗಿದೆ. ಒಂಟಿತನದ ಭಾವನೆ, ನೀವಿಲ್ದಲೇ ಅವ್ರಿಗೆ ಒಂಟಿತನ ಅನ್ನೋದು ತುಂಬಾ ಕಾಡ್ತಿದೆ. ನೀನು ತುಂಬ ಚೆನ್ನಾಗಿ ಕಾಣ್ತೀಯ ನೋಡಿ, ಅದೇ ರೀತಿ ಒಂದು ನೀವು ಅವ್ರಿಗೆ ತುಂಬಾ ಚೆನ್ನಾಗಿ ಕಾಣ್ತೀರ ಅಂತ ಹೇಳ್ತಾ ಇದ್ದಾರೆ. ಹಾಡಿನಲ್ಲೂ ನಿನ್ನದೇ ನೆನಪು ನಿನ್ನದೇ ಗುಂಗು. ಅವರು ಹಾಡಲ್ಲೂ ಕೂಡ ನಿಮ್ಮನ್ನು ನೆನೆಸ್ಕೊತಾರಂತೆ, ನಿಮ್ಮ ಗುಂಗಲ್ಲೇ ಇರ್ತಾರಂತೆ. ನನ್ನೆಲ್ಲ ನೋವನ್ನು ಮರೆಸುವೆ ನೀನು, ಅವರಿಗೆ ಎಷ್ಟೇ ನೋವಿದ್ರೂ ನೀವು ಅದನ್ನೆಲ್ಲ ಮರೆಸ್ತೀರ ಅಂತ ಹೇಳ್ತಾ ಇದ್ದಾರೆ. ಕಾದಿರುವೆ ನಿನಗಾಗಿ, ನಿಮಗಾಗಿ ನಿಮ್ಮ ಪರ್ಸನ್ ಕಾಯ್ತಾ ಇದ್ದಾರಂತೆ. ಸ್ನೇಹ ಮತ್ತು ಪ್ರೀತಿ, ನಿಮ್ಮ ಪ್ರೀತಿನಲ್ಲಿ ಅವರು ಸ್ನೇಹನ ಕಂಡಿದ್ದಾರೆ, ಪ್ರೀತಿ ಕೂಡ ಕಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮದುವೆ, ಕೆಲವರಿಗೆ ಮದುವೆ ಆಗ್ತೀರಾ ಅಂತ ಕೂಡ ಇಲ್ಲಿ ಕೇಳ್ತಾ ಇದ್ದಾರೆ. ಮದುವೆ ಆಗುವಂಥ ಟೈಮ್ ಕೂಡ ಕೆಲವರಿಗೆ ಇದೆ. ನೀನು ನನ್ನ ಅದೃಷ್ಟ, ನೀವು ನಿಮ್ಮ ಪರ್ಸನ್ಗೆ ಒಂದು ಅದೃಷ್ಟ ಅಂತೆ. ಈ ಹೃದಯ ನಿನ್ನದು, ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ. ಅವರ ಹೃದಯ ನಿಮ್ಮದು ಅಂತ. ಮಧುಚಂದ್ರಮ, ಓಕೆ, ಅದನ್ನು ನೀವೇ ಅರ್ಥ ಮಾಡ್ಕೊಳ್ಳಿ. ನೀನೇ ನನಗೆಲ್ಲ, ನೀವೇ ಅವ್ರಿಗೆಲ್ಲ ಅಂತ ಹೇಳ್ತಾ ಇದ್ದಾರೆ. ಬನ್ನಿ, ಅವ್ರ ಫೀಲಿಂಗ್ಸ್ ಏನಿದೆ ನೋಡುವ ನಿಮ್ಮ ಮೇಲೆ, ನಿಮ್ಮ ಪಾರ್ಟ್ನರ್ಗೆ. ನಿನ್ನ ಸ್ನೇಹ ನನ್ನ ಮೋಸದ ಪ್ರೀತಿಯನ್ನು ಮರೆಸಿ ಮತ್ತೆ ಬದುಕಬೇಕೆಂದು ಅನಿಸಿದೆ. ಸ್ನೇಹಿತರು ಸಹ ಪ್ರೇಮಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತಾರೆ. ಕೆಲವರಿಗೆ ಇಲ್ಲಿ ಫ್ರೆಂಡ್ಸ್ನ ಕೂಡ ಪ್ರೀತಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇರೋವಂಥವ್ರು ಕೂಡ ಇಲ್ಲಿ ಇರೋವಂಥದ್ದು ಕಾಣ್ತಾ ಇದೆ. ನಿಮ್ಮ ಸ್ನೇಹ ಅವ್ರಿಗೆ ಅವರ ಪ್ರೀತಿಯನ್ನು ಕೂಡ ಮರೆಸೋಷ್ಟು ನಿಮ್ಮ ಸ್ನೇಹ ಅವರಿಗೆ ಪ್ರೀತಿಯನ್ನು ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ನಮಗಾಗಿ ಅಳುವವರು, ನಮ್ಮ ಕಣ್ಣೀರನ್ನು ಒರೆಸುವವರು, ನಮ್ಮನ್ನು ನಗಿಸುವವರು, ನಮ್ಮ ಏಳಿಗೆಗೆ ಕಾಯುವವರು, ನಮಗೆ ಸಿಗಬೇಕಾದರೆ ಭಗವಂತನಲ್ಲಿ ಕೇಳಿ ಪಡೆದುಕೊಂಡು ಬರಬೇಕು. ಎಷ್ಟು ಚೆನ್ನಾಗಿದೆ ನೋಡಿ. ಅವ್ರಿಗೆ, ನಿಮ್ಮ ಪರ್ಸನ್ಗೆ ಈ ರೀತಿ ಅನಿಸಿದೆ. ನಮ್ಮನ್ನು ತೊರೆದು ಅವರಿಗಾಗಿ ಬದುಕುವಾಗ ಅಲ್ಲಿಗೆ ನಾವು ನಮ್ಮ ಅವಶ್ಯಕತೆ ಅವರಿಗಿಲ್ಲವೆಂದು ತಿಳಿದು ಅಲ್ಲಿಂದ ಎದ್ದು ಮುಂದೆ ನಡೆಯಬೇಕು. ಇಲ್ಲವಾದರೆ ಕಾಲಿನ ಧೂಳಿಗಿಂತ ಕಡೆಯಾಗುತ್ತೇವೆ. ಕೆಲವರು ತುಂಬಾ ಬೇಜಾರಲ್ಲಿ ಇರೋವಂಥದ್ದು ಇದೆ, ತುಂಬ ಫೀಲ್ ಮಾಡ್ಕೋತಿರೋವಂಥದ್ದು ಕೂಡ ಇಲ್ಲಿ ಕಾಣ್ತಾ ಇದೆ. ನಮ್ಮವರೇ ನಮ್ಮನ್ನು ಬೇಡ ಎಂದಾಗ ಅವರನ್ನು ಅವರ ಪಾಡಿಗೆ ಬಿಟ್ಟು ಬಿಡುವುದು ಒಳ್ಳೆಯದು. ನಮಗಾಗಿ ಎಲ್ಲದಿದ್ದರೂ ನಮ್ಮವರ ಖುಷಿಗಾಗಿ, ಇದೇ ವಾಸ್ತವ. ತುಂಬಾ ಫೀಲಿಂಗಲ್ಲಿ ಇದ್ದಾರೆ. ನೀವಿಲ್ಲದಲೇ ನಿಮ್ಮ ಪರ್ಸನ್ನು ತುಂಬಾ ನೋವಾಗಿದೆ, ಅವ್ರಿಗೆ ಮೋಸ ಆಗಿದೆ ಅಂತ ಅವರು ಫೀಲ್ ಮಾಡ್ಕೋತಿದ್ದಾರೆ. ಎಲ್ಲವನ್ನೂ ಸಹ ಮರೆಸುವ ಶಕ್ತಿ ಇರುವುದು ನಿನ್ನ ಪ್ರೀತಿಗೆ ಮಾತ್ರ. ಪ್ರೀತಿ ಜೀವ ಮತ್ತು ಜೀವನವನ್ನು ಸಹ ಬದುಕಿಸುತ್ತದೆ. ನೋಡಿ, ತುಂಬಾ ಬೇಜಾರಲ್ಲಿದ್ದಾರೆ ನಿಮ್ಮ ಪರ್ಸನ್ನು. ದಯವಿಟ್ಟು ಅವರನ್ನು ಅರ್ಥ ಮಾಡಿಕೊಂಡು ಅವ್ರಿಗೆ ನಿಮ್ಮ ಪ್ರೀತಿನ, ನಿಮ್ಮ ಅವಶ್ಯಕತೆ ತುಂಬಾ ಇದೆ. ದಯವಿಟ್ಟು ಅವ್ರಿಗೆ ಸಮಾಧಾನ ಅನ್ನೋದನ್ನು ಮಾಡಿ. ಅಪರೂಪದ ಬಂಧ ನನ್ನದು ನಿನ್ನದು, ಅದನ್ನು ಎಂದಿಗೂ ಬಿಡಲಾರೆ. ನಾನು ಪ್ರೀತಿ ಎನ್ನುವುದು ದೇಹಕ್ಕಲ್ಲ, ಮನಸ್ಸಿಗೆ. ಅದು ಎಂದಿಗೂ ಒಬ್ಬರಿಗೆ ಒಂದೇ ಮನಸ್ಸು, ಒಂದೇ ಪ್ರೀತಿ. ಜೀವನದಲ್ಲಿ ಹೊಸಬರು ಎಷ್ಟೇ ಬಂದರೂ ಹಳೆಯ ನೆನಪುಗಳು ಎಂದಿಗೂ ನಮ್ಮ ನೆನಪಿನಲ್ಲಿ ಇರುತ್ತವೆ. ಅವೇ ನಮ್ಮನ್ನು ನೆನಪಿಸುತ್ತವೆ. ಅವೇ ಮತ್ತೆ ಎಲ್ಲರನ್ನೂ ಮರೆಯದಿರು ಎಂದು ಹೇಳುತ್ತವೆ. ತುಂಬ ಚೆನ್ನಾಗಿದೆ ಅವ್ರ ಫೀಲಿಂಗು. ಕೆಲವರು ತುಂಬ ನೋವಲ್ಲಿ ಇರುವಂಥದ್ದು ಕೂಡ ಇಲ್ಲಿ ಇದೆ. ಬನ್ನಿ, ನಿಮಗೆ ಯಾವ ದೇವರ ಆಶೀರ್ವಾದ? ಅದು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಆಶೀರ್ವಾದ ಇದೆ. ನನಗೆ ಏನೂ ಇಲ್ಲ ಎಂದು ಕೊರಗುವುದಕ್ಕಿಂತ ಇರುವುದರಲ್ಲಿಯೇ ಖುಷಿಯನ್ನು ಹುಡುಕುವುದು, ಮತ್ತು ಜೊತೆಯಲ್ಲಿ ಇರುವವರನ್ನು ಖುಷಿಪಡಿಸುವವನು ಎಲ್ಲರಿಗಿಂತ ಉತ್ತಮನು, ಒಳ್ಳೆಯವನು ಸಹ ಆಗಿರುತ್ತಾನೆ. ಅದು ನೀನಾಗು. ಇಲ್ಲದಿರೋದಕ್ಕೆ ಕೊರಗದಿರು. ಎಷ್ಟು ಚೆನ್ನಾಗಿ ಹೇಳ್ತೀವಿ ನೋಡಿ. ಇವ್ರು ತುಂಬಾ ಫೀಲಿಂಗಲ್ಲಿರೋದ್ರಿಂದ ನಿಮಗೆ ಕರೆಕ್ಟಾಗಿ ಮೆಸೇಜ್ ಬಂದಿದೆ. ಇಲ್ಲದೇ ಇರೋದನ್ನ ಇಲ್ಲ ಅಂತ ಕೊರಗೋದಕ್ಕಿಂತ ಇರೋದ್ರಲ್ಲೇ ಒಂದು ಖುಷಿಯನ್ನು ಪಡಬೇಕು. ನಮ್ಮ ಜೊತೆಲಿರೋರಿಗೆ ನಾವು ಖುಷಿಯನ್ನು ಹಂಚಬೇಕು. ಆವಾಗ ಮಾತ್ರ ನಾವು ಒಳ್ಳೆಯ ವ್ಯಕ್ತಿಗಳಾಗ್ತೀವಿ. ಇಲ್ಲದೇ ಇರೋದ್ರ ಬಗ್ಗೆ ಯೋಚನೆನ ಮಾಡಬೇಡಿ ಅಂತ ಇಲ್ಲಿ ಅಮ್ಮ ದುರ್ಗಾ ಪರಮೇಶ್ವರಿ ಅಮ್ಮನವರು ಹೇಳ್ತಿದ್ದಾರೆ. ನಿಮಗೆ ಏನು ಸಿಗಬೇಕು ಅದನ್ನು ಅವರು ಖಂಡಿತ ಕೊಡ್ತಾರೆ. ಅದರಿಂದ ದಯವಿಟ್ಟು ಯೋಚನೆನ ಮಾಡಬೇಡಿ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಯಾರಿಗೆಲ್ಲ ಅದು ರೆಸನೇಟ್ ಆಯಿತು ಅವ್ರು ಮಾತ್ರ ತಗೊಳ್ಳಿ, ರೆಸನೇಟ್ ಆಗಿಲ್ಲ ಅಂದರೆ ಬೇಡ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ.